ಓಂ ನಮೋ ಭಗವತೆ ವಾಚಸ್ಪತಯೇ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 17ನೇ ಶ್ಲೋಕದಿಂದ ಆರಂಭಿಸಿ ಶ್ಲೋಕಗಳ ಶಬ್ದಾರ್ಥಗಳನ್ನು ಹಾಗೆ ಭಾವಾರ್ಥವನ್ನು ನಾವೀಗ ಅವಲೋಕಿಸಬೇಕಿದೆ. ಸ ನಿರ್ಗತಃ ಕೌರವ ಪುಣ್ಯಲಬ್ಧ ಗಜಾಹ್ವಯಾತ್ ತೀರ್ಥಪದ ಪದಾನಿ ಅಧ್ಯಾಕ್ರಮತ್ ಪುಣ್ಯಚಿಕೀರ್ಷಯೋರ್ವ್ಯಾಮಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ. ಕುರುವಂಶಕ್ಕೆ ಬಹಳ ದೊಡ್ಡ ಪುಣ್ಯದಿಂದ ಲಬ್ಧವಾದದ್ದು ಈ ಹಸ್ತಿನಾವತಿ. ಅಲ್ಲಿಂದ ಹೊರನಡೆದ ಈ ಬೇಸತ್ತ ವಿದುರ. ಧೃತರಾಷ್ಟ್ರನಾಗಲಿ ಅವನ ಮಕ್ಕಳಾದ ದುರ್ಯೋಧನಾದಿಗಳಾಗಲಿ ಈ ವಿದುರನ ಮಾತಿಗೆ ಬೆಲೆ ಕೊಡಲಿಲ್ಲ. ಭೀಷ್ಮ ದ್ರೋಣರು ಕೂಡ ಕೃಪರು ಕೂಡ ಕೈ ಚೆಲ್ಲಿದರು. ಆಗ ಇಲ್ಲಿಂದ ಹೊರಟು ತೀರ್ಥಕ್ಷೇತ್ರಗಳನ್ನಾದರೂ ಸಂದರ್ಶನ ಮಾಡ್ತೇನೆ, ಅದರಿಂದ ಒಂದಿಷ್ಟು ಪುಣ್ಯ ಸಂಪಾದನೆ ಆದರೂ ಆದೀತು. ಈ ನಗರದಲ್ಲಿ ಪುಣ್ಯ ಸಂಪಾದನೆ ಏನು ಆಗೋದಿಲ್ಲ, ಆದರೆ ಪಾಪ ಸಂಪಾದನೆಯೇ ಆದೀತು ಈ ದುರುಳರ ಸಂಘದಿಂದ ಅನಿಸುತ್ತಿರ್ಬೇಕು ಅವನಿಗೆ. ಭೂಮಿಯಲ್ಲಿ ಬೇರೆ ಬೇರೆ ಕಡೆ ಸಂಚಾರ ಮಾಡಿದ. ಸಹಸ್ರಮೂರ್ತಿಯಾದ ಅನಂತಮೂರ್ತಿಯಾದ ಭಗವಂತನ ಬೇರೆ ಬೇರೆ ಕ್ಷೇತ್ರಗಳನ್ನು ಕ್ರಮವಾಗಿ ಸಂದರ್ಶಿಸಿದ. ತದೇತತ್ ಸಹಸ್ರಂ ತತ್ಸರ್ವಂ ಅಂತ ಐತರೇಯ ಉಪನಿಷತ್ತು ಆ ಭಗವಂತನಿಗೆ ಅನೇಕ ರೂಪಗಳಿವೆ ಅಂತ ವರ್ಣನೆ ಮಾಡಿದೆ. ಅಂಥ ಭಗವಂತನ ಅನೇಕ ಕ್ಷೇತ್ರಗಳನ್ನು ಆತ ಸಂಚರಿಸಿದ. ತೀರ್ಥಪದ ಹರೇಹೆ ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಅದನ್ನು ಹೇಳ್ತಾರೆ. ತೀರ್ಥಪದ ಅನ್ನೋದು ಭಗವಂತನಿಗೆ ವಿಶೇಷಣ. ತೀರ್ಥ ಅಂದರೆ ಗಂಗಾ ಮೊದಲಾದ ತೀರ್ಥಗಳಿಗೆ ಜನಕವಾದ ಪಾದವುಳ್ಳವನು. ಅದು ಷಷ್ಠಿ ವಿಭಕ್ತಿ ಏಕವಚನ. ಅಂಥ ಪವಿತ್ರವಾದ ಪಾದವುಳ್ಳ ಭಗವಂತನ ಪದಾನಿ ಅಂದರೆ ಸ್ಥಾನಗಳನ್ನು ಇವನು ಸಂಚರಿಸಿದ ಅಂತ ಅದರ ತಾತ್ಪರ್ಯ. ಹರಿಪ್ರೀತಿ ಜನಕ ಪುಣ್ಯ ಸಂಪಾದನೆ ಇಚ್ಛು. ಭಗವಂತನಿಗೆ ಪ್ರೀತಿ ಕೊಡುವಂಥ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂತ ಬಯಸಿ ಅವನು ಕ್ಷೇತ್ರಗಳನ್ನು ಸಂಚರಿಸಲಿಕ್ಕೆ ತೊಡಗಿದ. ವನೇಶು ಪುಣ್ಯೋಪವನಾದ್ರೇ ಕುಂಜೇಶು ಅಪಂಕತೋಯೇಷು ಸರಿತ್ಸರತ್ಸು ಅನಂತಲಿಂಗೈ ಸಮಲಂಕೃತೇಷು ಚಚಾರ ತೀರ್ಥಾಯತನೇಷು ಅನನ್ಯಃ. ತೀರ್ಥಗಳು, ಪವಿತ್ರವಾದ ವನಗಳು, ಉಪವನಗಳು, ಬೆಟ್ಟ, ತೋಪು, ನಿರ್ಮಲವಾದ ಸ್ವಚ್ಛವಾದ ನೀರಿರುವ ನದಿ ಸರೋವರಗಳು, ಆ ಎಲ್ಲ ಪರಿಸರಗಳನ್ನು ಅವನು ಸಂದರ್ಶಿಸಿದ. ಎಲ್ಲ ಕಡೆ ಭಗವಂತನ ವಿಗ್ರಹಗಳಿಂದ ಅಲಂಕೃತವಾದ ತೀರ್ಥಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸಂಚರಿಸಿದ ಅಥವಾ ಅನನ್ಯ ಭಕ್ತಿಯಿಂದ ಸಂಚರಿಸಿದ. ತೀರ್ಥಾಯತನೇಶು ಅಂತಿದೆ. ತೀರ್ಥ ಅಂದರೆ ಶುದ್ಧವಾದ ಪವಿತ್ರವಾದ ಜಲ, ಅದಕ್ಕೆ ಆಶ್ರಯವಾದ ಸ್ಥಾನಗಳಲ್ಲಿ ಅಥವಾ ನಿತ್ಯ ಶುದ್ಧನಾದ ಭಗವಂತನೇ ತೀರ್ಥ, ಅವನ ಸನ್ನಿಧಾನವುಳ್ಳ ಕ್ಷೇತ್ರಗಳಲ್ಲಿ ಅಂತ ಹೀಗೆ ಅದನ್ನು ತಿಳ್ಕೊಳ್ಬಹುದು. ಉಪವನಗಳು ಅಂದರೆ ನಗರಗಳಿಗೆ ಸಮೀಪ ಇರುವ ವನಗಳು, ಅದ್ರಿಗಳು ಅಂದರೆ ಪರ್ವತಗಳು, ಕುಂಜಗಳು ಅಂದರೆ ತೋಪುಗಳು, ಬೇರೆ ಬೇರೆ ಅರಣ್ಯಗಳು, ಒಂದೇ ಥರದ ಅನೇಕ ವೃಕ್ಷಗಳಿಂದ ಕೂಡಿದ ಕೆಲವು ವನಗಳು ಅಂತ ಅದನ್ನು ತಿಳ್ಕೊಳ್ಬಹುದು. ಕುಂಜ ಅಂದರೆ ಸಿಂಹಗಿರಿ ವ್ರಜಾದಿ ಅಣುತರ ಪರ್ವತೇಶು ಅಂತ ವಿಜಯಧ್ವಜರು ಬರೀತಾರೆ. ಅದಕ್ಕಿಂತ ಲತಾಭಿಹಿ ಗೂಢಸ್ಥಾನಾನಿ, ಲತೆ ಮೊದಲಾದ ಪೊದೆಗಳುಳ್ಳ ಅಂಥ ಪರಿಸರಗಳಲ್ಲಿ ಅವನು ಸಂಚಾರ ಮಾಡಿದ. ಅನನ್ಯ ಅಂದರೆ ಏಕಾಕಿ ಅಂತ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಅನನ್ಯ ಅಂದರೆ ಏಕಾಗ್ರವಾದ ಮನಸ್ಸುಳ್ಳವನು, ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನು ಸ್ಮರಿಸದ ಮನಸ್ಸುಳ್ಳವನು ಅಂತ ಅರ್ಥ ಮಾಡೋದು ಇನ್ನೂ ಚೆನ್ನಾಗಿರ್ತದೆ. ಇಲ್ಲಿ ಯಾವ ಶ್ಲೋಕಕ್ಕೂ ಕೂಡ ವಿಜಯಧ್ವಜರು ಮತ್ತು ಯಾದವಾರ್ಯರನ್ನು ಬಿಟ್ಟು ಶ್ರೀಧರರು ವೀರರಾಘವರದೇನು ಇಟ್ಕೊಂಡಿಲ್ಲ. ಹೆಚ್ಚಿನ ವಿಶೇಷ ಅರ್ಥ ಏನೋ ಅಲ್ಲಿ ಕಾಣೋದಿಲ್ಲ, ಅದರಿಂದ ಅದನ್ನು ಬಿಟ್ಟಿದ್ದೇನೆ.
ಗಾಂ ಪರ್ಯಟನ್ ಅಂತ ಮುಂದಿನ 19ನೇ ಶ್ಲೋಕ. ಆಯಾ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಿದ್ದ. ಶುದ್ಧವಾದ ಸ್ಥಳದಲ್ಲಿ ಮರದ ಎಲೆ ಮೊದಲಾದವುಗಳನ್ನೆಲ್ಲ ಸೇವಿಸ್ತಾ ಅಲ್ಲಿ ದಿನ ಕಳೀತಿದ್ದ. ಶುದ್ಧವಾದ ಮರದ ಎಲೆ ಮೊದಲಾದವುಗಳನ್ನು ಸೇವಿಸ್ತಾ ಜೀವಿಸಿದ. ಬರಿಯ ನೆಲದ ಮೇಲೆ ಮಲಗಿದ. ಅವಧೂತನಂತೆ ಬದುಕಿದ. ಹುಚ್ಚರಂತೆ ಕಾಣ್ತಿದ್ದ. ಅವನಿಗೆ ಪರಿಚಿತರು ಯಾರಾದರೂ ಬಂದರೂ ಕೂಡ ಕಾಣದಂತೆ ಸಂಚಾರ ಮಾಡಿದ. ಭಗವಂತನಿಗೆ ಪ್ರೀತಿಕರವಾದ ವ್ರತಗಳನ್ನು ಆಚರಿಸಿದ. ಅಲ್ಲಿ ಮೇಧ್ಯ ವಿವಿಕ್ತ ವೃತ್ತಿ ಅಂತಿದೆ. ಮೇಧ್ಯ ಅಂದರೆ ಶುದ್ಧವಾದದ್ದು, ವಿವಿಕ್ತ ಅಂದರೆ ಪ್ರತ್ಯೇಕವಾಗಿರುವುದು ಅಂತ ಅರ್ಥ. ಅದು ಹೇಗೆಂದರೆ ಮರದಿಂದ ಬಿದ್ದ ಎಲೆಗಳು, ತಾನಾಗಿಯೇ ಮರದಿಂದ ಎಲೆಗಳನ್ನು ಯಾವುದನ್ನು ಕಿತ್ತು ತಿಂತಿರಲಿಲ್ಲ. ಮರದಿಂದ ತಾನಾಗಿಯೇ ಉದುರಿ ಬಿದ್ದ ಎಲೆಗಳನ್ನು ಮಾತ್ರ ತಿಂತಿದ್ದ. ಆದ್ದರಿಂದ ಗಿಡಮರಗಳಿಗೂ ಹಿಂಸೆ ಮಾಡಬಾರದೆಂಬ ಎಚ್ಚರ ಅವನದಾಗಿತ್ತು. ಪತ್ರಾದಿಬಿಹಿ, ಎಲೆಗಳು, ಹಣ್ಣುಗಳು ಇತ್ಯಾದಿಗಳು ಏನು ಬಿದ್ದಿರ್ತವೆ ಅದನ್ನೇ ತಿಂದು ಬದುಕ್ತಾ ಇದ್ದ. ಅಥವಾ ಮೇಧ್ಯ ವಿವಿಕ್ತ ದೃಷ್ಟಿ ಅಂದರೆ, ಮೇಧ್ಯ ಅಂದರೆ ಶುದ್ಧವಾದದ್ದು, ವಿವಿಕ್ತ ಅಂದರೆ ಏಕಾಂತ ಸ್ಥಳ, ಅಂತಃಸ್ಥಳದಲ್ಲಿ ಬದುಕ್ತಿದ್ದ. ಅಧಶಯನಾವಧೂತ, ಅಧಃ ಅಂದರೆ ನೆಲದ ಮೇಲೆ ಮಲಗ್ತಿದ್ದ. ಮೈಗೆಲ್ಲ ಧೂಳು ಮೆತ್ತಿಕೊಂಡಿರ್ತಿತ್ತು. ಅವಧೂತ ವೇಷ, ತಲೆ ಕೆದರಿಕೊಂಡಿರ್ತಿತ್ತು. ಅಥವಾ ಅವಧೂತನಂತೆ ಬೈರಾಗಿಯಂತೆ ಕಾಣುತ್ತಿದ್ದ. ಅವಧೂತ ಕೇಶ ಅಂತ ಕೆಲವು ಕಡೆ, ಅವಧೂತ ವೇಷ ಅಂತ ಕೆಲವು ಕಡೆ ಪಾಠ ಇದ್ದಂತದೆ. ಕೇಶ ಅಂದರೆ ತಲೆ ಕೂದಲು ಕೆದರಿತ್ತು, ಅವಧೂತ ಅಂದರೆ ಕೆದರಿದ್ದು ಅಂತ ಅರ್ಥ. ಅವಧೂತ ವೇಷ ಅಂದರೆ ಅವನ ವೇಷವೇ ಅವಧೂತರಂತೆ ಅಸ್ತವ್ಯಸ್ತವಾಗಿರ್ತಿತ್ತು ಅಂತ ಅದನ್ನ ವ್ಯಾಖ್ಯಾನ ಮಾಡ್ಕೋಬಹುದು ನಾವು. ಮುಂದೆ 20ನೇ ಶ್ಲೋಕ. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವತ್ ಗತವಾನ್ ಪ್ರಭಾಸಂ ತಾವತ್ ಛಶಾಸ ಕ್ಷಿತಿಮೇಕಚಕ್ರಾಂ ಏಕಾತಪತ್ರಾಮಜಿತೇನ ಪಾರ್ಥ. ಕರ್ಮಭೂಮಿಯಾದ ಭಾರತ ದೇಶ, ಅಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿದ. ಸ್ವಲ್ಪ ಕಾಲದ ನಂತರ ಕೃಷ್ಣನ ಅನುಗ್ರಹದಿಂದ ಭೂಮಿಯನ್ನು ಪಡೆದು ಏಕಛತ್ರದ ಅಡಿಯಲ್ಲಿ ಏಕಚಕ್ರಾಧಿಪತಿಯಾಗಿ ಧರ್ಮರಾಜ ಭೂಮಿಯನ್ನು ಆಳುತ್ತಿದ್ದ. ಅಲ್ಲಿ ಆ ಅಂಥ ಸಮಯದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬಂದ ಅಂತ ತಾತ್ಪರ್ಯ. ಕರ್ಮಭೂಮಿ ಆದ್ದರಿಂದ ಭಾರತ ಭೂಮಿಯನ್ನೇ ಸಂಚಾರ ಮಾಡಿದ, ಭಾರತ ವರ್ಷವನ್ನೇ ಸಂಚಾರ ಮಾಡಿದ ಅಂತ ಹೇಳ್ತಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು. ಭರತ ವರ್ಷ ಅನ್ನೋದು ಬಹಳ ವಿಸ್ತಾರವಾದದ್ದು. ಅದರಲ್ಲಿ ಭರತ ಖಂಡ ಅಂದರೆ ಈ ಇಂಡಿಯನ್ ಸಬ್ ಕಾಂಟಿನೆಂಟ್ ಇದಷ್ಟೇ. ಭರತ ವರ್ಷ ಅಂದರೆ ಇನ್ನೂ ವಿಸ್ತಾರವಾದದ್ದು. ಅದನ್ನು ಹಿಂದೆ ಯಾವುದೋ ಒಂದು ಮಹಾಭಾರತದ ಪ್ರವಚನದಲ್ಲಿ ಅಥವಾ ಬೇರೆ ಪ್ರಸಂಗದಲ್ಲಿ ನನ್ನ ಅಭಿಪ್ರಾಯ ನಾನು ಹಂಚಿಕೊಂಡಿದ್ದೆ. ಹಾಗೆ ಹಿಂದೆ ಭರತ ವರ್ಷ ಅಂದರೆ ಅದು ಬಹಳ ದೀರ್ಘವಾಗಿರ್ತದೆ, ಬಹಳ ವಿಸ್ತೃತವಾದದ್ದಿರ್ತದೆ. ಈಗಿನ ನಾವು ನೋಡ್ತಿರುವ ಇಂಡಿಯನ್ ಸಬ್ ಕಾಂಟಿನೆಂಟ್ ಇದೇನಿದೆ, ಭಾರತೀಯ ಉಪಖಂಡ, ಇದು ಮಾತ್ರ ಭರತ ವರ್ಷ ಅಲ್ಲ. ಭರತ ವರ್ಷ ಅನ್ನೋದು ಬಹಳ ದೊಡ್ಡದೇ ಇದೆ. ಅಲ್ಲಿ ಎಲ್ಲ ಅವನು ಸಂಚಾರ ಮಾಡಿದ. ಆವಾಗ ಅದೆಲ್ಲವೂ ಕೂಡ ಪುಣ್ಯ ಭೂಮಿಯೇ ಆಗಿತ್ತು, ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಯೋಗ್ಯವೇ ಆಗಿತ್ತು. ಆದರೆ ಮುಂದೆ ಕಾಲಕ್ರಮೇಣ ಅದರ ಕರ್ಮಭೂಮಿತ್ವ ಅನ್ನೋದು ಸಂಕುಚಿತ ಆಯಿತು ಅಂತ ನಂದು ಆಲೋಚನೆ. ಅದನ್ನ ನಮ್ಮ ಗುರುಗಳು ಪೇಜಾವರ ಶ್ರೀಗಳು ಕೂಡ ಒಪ್ತಾ ಇದ್ರು. ಈಗ ಇಂಡಿಯನ್ ಸಬ್ ಕಾಂಟಿನೆಂಟ್, ಭಾರತೀಯ ಉಪಖಂಡ ಮಾತ್ರ ಕರ್ಮಭೂಮಿ ಅಂತ ಅನ್ಸ್ಕೊಂಡಿದೆ. ಈ ನಮ್ಮ ಸುತ್ತಮುತ್ತಲಿರುವಂಥ ಬಾಂಗ್ಲಾದೇಶ, ಪಾಕಿಸ್ತಾನದಂಥ ದೇಶಗಳೇ ಕರ್ಮಭೂಮಿತ್ವವನ್ನು ಕಳ್ಕೊಂಡಿವೆ. ಇದು ನಮ್ಮ ಕಾಲದಲ್ಲೇ ನಡೆದದ್ದು. ಈ ಹಿಂದೆ ಅವು ಕೂಡ ಕರ್ಮಭೂಮಿ ಆಗಿದ್ದವು ಬಹಳ ಹಿಂದೆ. ಅದಕ್ಕಿಂತ ಹಿಂದೆ ಇನ್ನೂ ಅನೇಕ ಕರ್ಮಭೂಮಿಗಳಿದ್ದವು. ಆದ್ದರಿಂದ ಭಾರತ ವರ್ಷ ಅನ್ನೋದು ಬಹಳ ವಿಸ್ತೃತವಾದದ್ದು. ಅದೆಲ್ಲವೂ ಕರ್ಮಭೂಮಿ ಅಂತ ನನ್ನ ಅಭಿಪ್ರಾಯ. ಹೀಗೆ ಯುಧಿಷ್ಠಿರನ ಆಳ್ವಿಕೆ ನಡೆದಂಥ ಆ ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಯುಧಿಷ್ಠಿರನ ಆಳ್ವಿಕೆ ಎಲ್ಲ ಕಡೆ ನಡೆದಿತ್ತು, ಇವನು ಬಂದದ್ದು ಪ್ರಭಾಸ ಕ್ಷೇತ್ರಕ್ಕೆ. ಯುಧಿಷ್ಠಿರನ ಆಳ್ವಿಕೆ ಇದ್ದಂತಹ ಸುದೀರ್ಘವಾದ ಒಂದು ಪ್ರದೇಶ, ಅದರಲ್ಲಿ ಪ್ರಭಾಸ ಒಂದು ಅಂತ ನಾವು ಭಾವಿಸಬಹುದು. ಅಲ್ಲಿಗೆ 20ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.